ಈಗ ಕರ್ನಾಟಕ ಸರ್ಕಾರ ತಮ್ಮ ಇಚ್ಛೆ ಬಂದಂಗೆ ನೀರು ಬಿಡಕ್ಕೆ ಹೋಗಿದ್ದಾರೆ. ನೀರು ಬಿಡಬಾರ್ದು. ಮೊದಲು ಮಾಡಬೇಕಾಗಿರೋದು ಈಗ ಅವರು ಅಧಿವೇಶನ ಕರಿಬೇಕು, ಶಾಸನಸಭೆ ಕರಿಬೇಕು, ಶಾಸನಸಭೆಯಲ್ಲಿ ಚರ್ಚೆ ಆಗಬೇಕು, ಸರ್ವಾನುಮತದ ನಿರ್ಣಯ ಮಾಡಬೇಕು. ನಮಗೆ ನೀರಿಲ್ಲ ಅನ್ನೋದು ಮೊದಲೇ ನೀವು ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದ್ದೀರಿ. ಈಗ ನೀವು ನೀರು ಬಿಡೋಕ್ಕೆ ನೀರೇ ಇಲ್ಲ, ಆದರೂ ನೀರು ಬಿಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ, ನೀವು ದಿಟ್ಟ ನಿಲುವನ್ನು ತೆಗೆದುಕೊಳ್ಬೇಕು, ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು, ಭದ್ರವಾದ ನಿಲುವನ್ನು ತೆಗೆದುಕೊಳ್ಬೇಕು. ತೆಗೆದುಕೊಂಡ್ರೆ ಇತಿಹಾಸದಲ್ಲಿ ಉಳಿತೀರಿ. ತೆಗೆದುಕೊಳ್ಬೇಕು. ಪಾರ್ಲಿಮೆಂಟ್ ಸದಸ್ಯರುಗಳು ಕೂಡಲೇ ರಾಜೀನಾಮೆ ಕೊಡಬೇಕು, ಬೇರೆ ಮಾತೇ ಬೇಡ. ರಾಜೀನಾಮೆ ಕೊಟ್ಟು ಪ್ರಧಾನಮಂತ್ರಿಯ ಮನೆ ಮುಂದೆ ಸತ್ಯಾಗ್ರಹ ಮಾಡಬೇಕು. ಪ್ರಧಾನಮಂತ್ರಿಯವರು ಮಧ್ಯಸ್ಥಿಕೆ ವಹಿಸಲೇಬೇಕು. ಇದು ಗಂಭೀರವಾಗಿ ಸ್ಟಾಲಿನ್ನು ಕರೆಸಿ, ಸಿದ್ದರಾಮಯ್ಯನವ್ರನ್ನು ಕರೆಸಿ, ಇಬ್ಬರನ್ನು ಕುಣಿಸ್ಕೊಂಡು ತೀರ್ಮಾನ ತಗೊಳ್ಳಿ. ಮತ್ತು ಸ್ಟಾಲಿನ್ಗೂ ಹೇಳ್ತಾ ಇದ್ದೀನಿ, ಗಂಭೀರವಾಗಿ ನೀವು ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ, ಕರ್ನಾಟಕದ ಮುಖ್ಯಮಂತ್ರಿಯವ್ರ ಜೊತೆಯಲ್ಲಿ ಮಾತನಾಡಿ, ಅವರು ನಿಮ್ಮ ಹತ್ರ ಮಾತಾಡಲಿ. ಎರಡೂ ಕಡೆ ನೀರು ಪರಿಸ್ಥಿತಿಯನ್ನು, ಸಂಕಷ್ಟವನ್ನು ಅವಲೋಕನ ಮಾಡಿ ಆಮೇಲೆ ಮುಂದೆ ನಿರ್ಧಾರ ಮಾಡಿ. ಇವತ್ತು ತೀವ್ರವಾದಂಥ ಚಿಂತನೆಯನ್ನು ಮಾಡಬೇಡಿ. ನಮಗಂತೂ ನೀರಿಲ್ಲ. ಸೋಮವಾರ ಬೆಳಗ್ಗೆ ನಾವು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಇಡೀ ರಾಜ್ಯ ಮಟ್ಟದ ಸಭೆಯನ್ನು ಕನ್ನಡ ಒಕ್ಕೂಟ ಕರೆದಿದ್ದೀವಿ. ಅಲ್ಲಿ ಮುಂದೆ ಅಖಂಡ ಕರ್ನಾಟಕ ಬಂದ್ ಮಾಡೋ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತೀವಿ.